ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಬದನೆಕಾಯಿ ಭರ್ತಾ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ದೊಡ್ಡ ಬದನೆಕಾಯಿ ತೊಗೊಂಡು ಅದಕ್ಕೆ 2ರಿಂದ 3 ಸೈಡ್ ಕಟ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ 3ರಿಂದ 4 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಗ್ಯಾಸ್ ಮೇಲೆ ನೆಟ್ಟಿಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಎಲ್ಲ ಸೈಡು ನೀಟಾಗಿ ಬೇಯೋ ಥರ ನೋಡ್ಕೋಬೇಕು. ಸ್ವಲ್ಪ ಟೈಮ್ 5ರಿಂದ 10 ನಿಮಿಷ ಟೈಮ್ ತೊಗೊಂಡು ನೀಟಾಗಿ ಎಲ್ಲ ಕಡೆ ಬೇಯಿಸ್ಕೋಬೇಕು. ಅದೇ ಥರ 1ರಿಂದ 2 ಟೊಮೆಟೊ ಮತ್ತು 1 ಬೆಳ್ಳುಳ್ಳಿನ ನೀಟಾಗಿ ಬೇಯಿಸ್ಕೊತೀನಿ. ಇವಾಗ ಎಲ್ಲ ಬೇಯ್ದಿದ್ದಾವೆ. ಇವಾಗ ಅವನ್ನೆಲ್ಲ ಸೈಡಿಗೆ ಇಟ್ಕೊಂಡು ಆ ಸಿಪ್ಪೆ ಎಲ್ಲ ನೀಟಾಗಿ ಸುಲಿಬೇಕು. ಅದು ಸ್ವಲ್ಪನೂ ಕರಿ ಇರಬಾರ್ದು, ಆ ಥರ ನೀಟಾಗಿ ಎಲ್ಲ ಕಡೆ ಸಿಪ್ಪೆನ ಸುಲಿಬೇಕು. ಅದೇ ಥರ ಆ ಟೊಮೆಟೊ ಸಿಪ್ಪೆಗಳನ್ನೆಲ್ಲ ಸುಲಿದು ಸೈಡ್ ಇಟ್ಕೊಂಡಿದ್ದೀನಿ. ಈಗ ಬೇಯಿಸಿರುವಂಥ ಬದನೆಕಾಯಿ ಮತ್ತು ಟೊಮೆಟೊನ ನೀಟಾಗಿ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಇಟ್ಕೊತೀನಿ. ಆಮೇಲೆ ಒಂದು ಬಾಂಡೆ ತೊಗೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು 1ರಿಂದ 2 ಹಸಿಮೆಣಸಿನಕಾಯಿ, ಕುಟ್ಟಿರುವಂಥ ಬೆಳ್ಳುಳ್ಳಿ ಮತ್ತು 1ರಿಂದ 2 ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲಾನ ಹಾಕಿ ನೀಟಾಗಿ ಬಾಡಿಸ್ಕೋಬೇಕು. ಅದು ಬಾಡಿಸ್ಕೊಂಡು ಆದಮೇಲೆ ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿ ಮತ್ತು ಟೊಮೆಟೊನ ಪೇಸ್ಟ್ನ ಅದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು, ನಿಮ್ಮ ಬದನೆಕಾಯಿ ಭರ್ತಾ ರೆಡಿ ಆಯಿತು. ಈಗ ಬದನೆಕಾಯಿ ಎಲ್ಲ ಕಡೆ ಸುಟ್ಟಿರ್ತಿ, ಅದನ್ನು ಇವಾಗ ಸಪ್ರೇಟ್ ಮಾಡಿರ್ತೀನಿ. ಈಗ ಅದೇ ಥರ 2ರಿಂದ 3 ಟೊಮೆಟೊ ತೊಗೊಂಡು ಅದನ್ನು ನಾನು ಗ್ಯಾಸ್ ಸ್ಟವ್ ಮೇಲೆ ಇಡ್ತೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಳ್ರಿ. ಅದ್ರ ಜೊತೆನೇ ಒಂದು ಬೆಳ್ಳುಳ್ಳಿ ಇಟ್ಕೊಳ್ತೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಬೆಳ್ಳುಳ್ಳಿ ಸೀದಾ ಹಾಕೋ ಬದಲು ಸ್ವಲ್ಪ ಸುಟ್ಟು ಹಾಕ್ಕೊಂಡ್ರೆ ಅವನು ಎಲ್ಲ ಬೆಂದ್ಕೊಂಡಿದ್ದಾವೆ. ಈಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಾನು ಪ್ಲೇಟ್ನಾಗ. ಆಮೇಲೆ ಇವಾಗ ಎಲ್ಲ ಸಿಪ್ಪೆ ಸುಲಿಯೋಣ. ಇದನ್ನು ಬೇಕು ಅಂತಂದರೆ ನೀವು ನೀರಿಗೆ ಹಾಕಿ ಸಿಪ್ಪೆ ಸುಲಿಬೋದು, ಬಟ್ ನಂಗೆ ಅದು ಇಷ್ಟ ಆಗಲ್ಲ. ಸೊ ಇವಾಗ ನಾನು ಇಲ್ಲೇ ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಸುಲ್ಕೊಳಕತ್ತೀನಿ. ನೋಡಿರಿ, ಈಗ ಏನಾದರೂ ಬಂದಿಲ್ಲ ಅಂದರೆ ಸ್ವಲ್ಪ ಚಾಕುವಿನಿಂದ ಸಪ್ರೇಟ್ ಮಾಡ್ಕೋಬೋದು. ಸಿಪ್ಪೆ ಈಸಿಯಾಗಿ ಸುಲ್ಕೊತೀನಿ. ಎಲ್ಲ ಸಿಪ್ಪೆನ ಎಲ್ಲ ಸುಲ್ಕೊಂಡು ಆಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಡ್ರಿ. ಸ್ಮ್ಯಾಶರಿಂದ ಏನು ಸ್ಮ್ಯಾಶ್ ಮಾಡಬಹುದು, ಬಟ್ ಈ ಬೆಂದ್ಕೊಂಡಿರ್ತೈತಲ್ಲ ಅದನ್ನು ಈಸಿಯಾಗಿ ಕಟ್ ಮಾಡ್ಕೋಬೋದು. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ, ಈ ಥರ ಕಾಣಿಸ್ತೈತಿ. ಈಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಆ ಸುಟ್ಟಿಟ್ಟಿರುವಂಥ ಬೆಳ್ಳುಳ್ಳಿನ ಕುಟ್ಟಿ ಹಾಕ್ಕೊಳ್ತೀನಿ. ಮತ್ತು ಅದಕ್ಕೆ 1ರಿಂದ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ನೀವು ಬೇಕು ಅಂತಂದರೆ ಒಣ ಖಾರನೂ ಹಾಕ್ಕೋಬೋದು. ನಾನು ಇಲ್ಲಿ ಹಸಿ ಖಾರ ಹಾಕ್ಕೊಂಡಿದ್ದೀನಿ. ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ 1ರಿಂದ 2 ಈರುಳ್ಳಿ ಹಾಕ್ಕೊಳ್ತೀನಿ. 1-2 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಆ ಬದ್ನೆಕಾಯಿ ಮತ್ತು ಟೊಮೆಟೊ ಪೇಸ್ಟ್ ಇರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಬದ್ನೆಕಾಯಿ ಆಲ್ರೆಡಿ ಬೆಂದಿರೋದ್ರಿಂದ ಅದಕ್ಕೇನು ಜಾಸ್ತಿ ಬೇಯಿಸ್ಕೊಳ್ಬೇಕಾಗಿರೋದಿಲ್ಲ. ಮತ್ತು ಅದಕ್ಕೆ ನೀರು ಹಾಕಕ್ಕೆ ಹೋಗಬೇಡ್ರಿ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಬೇಕು ಅಂದರೆ ನೀವು ಆ ಲಿಂಬೆಯನ್ನು ಹಿಂಡ್ಕೋಬೋದು. ನಾನಿಲ್ಲ ಸ್ಕಿಪ್ ಮಾಡಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಕೊತ್ತಂಬರಿ ಹಾಕಿದ್ರೆ ಆಯಿತು, ನಿಮ್ಮದು ಬದ್ನೆಕಾಯಿ ಭರ್ತಾ ರೆಡಿ ಆಯಿತು. ಇದಕ್ಕೆ ಬೇಕಂದ್ರೆ ರೊಟ್ಟಿಗೆ ಅಥವಾ ಚಪಾತಿಗೆ, ಬೇಕು ಅಂದರೆ ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರ್ತೈತಿ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ.